ಆ ರೇ ನಮಗೆ ಆ ಕನೆಕ್ಷನ್ ಸಿಗಬೇಕು. ಅದು ನಮ್ಮ ನಕ್ಷತ್ರ. ಎಲ್ಲ ಗ್ರಹಗಳನ್ನು ಯೋಗದಲ್ಲಿ ಇಟ್ಟು ನಮ್ಮನ್ನು ಕಾಪಾಡ್ತಾ ಇರೋ ನಕ್ಷತ್ರ, ನಮಗೆ ಒಂದು ಕವಚವನ್ನು ಕೊಡೋ ನಕ್ಷತ್ರ. ಪ್ರತಿದಿನ ಕೂತಿದ್ದಾಗ ಧ್ಯಾನದಲ್ಲಿ ನೆತ್ತಿ ಮೇಲಿರೋ ಒಂದಿಷ್ಟು ಜಾಗನ ಫೀಲ್ ಮಾಡಿ ಆಗ ಗೊತ್ತಾಗತ್ತೆ, ನಾನು ಬರೀ ಸ್ಥೂಲವಾದ ದೇಹ ಅಲ್ಲ, ನಾನು ಆಸೆಗಳು ತುಂಬಿರೋ ಮನಸ್ಸಲ್ಲ, ಮತ್ತು ಬುದ್ಧಿ ಬರೀ ಯೋಚನೆ ಆಲೋಚನೆಗಳು ಪ್ರಪಂಚದ ವಿಚಾರಗಳು ತುಂಬಿಕೊಂಡಿರೋ ಯೋಚನೆ ಅಲ್ಲ, ನಾನು ಅದನ್ನು ಮೀರಿದ ವಿವೇಕ ಜ್ಞಾನ, ಅದನ್ನು ಮೀರಿದ ಒಂದು ಲೋಕ ನನಗಿದೆ. ಅದು ನನ್ನ ಲೋಕದಲ್ಲಿ ನಾನು ಕನೆಕ್ಟ್ ಮಾಡಬೇಕಾದ್ರೆ ಆ ನಕ್ಷತ್ರಕ್ಕೆ ಕನೆಕ್ಟ್ ಮಾಡಬೇಕಂತ. ನಿಜವಾಗ್ಲೂ ಆ ಗ್ರೇಸ್ ಅನ್ನೋದು ಆ ನಕ್ಷತ್ರದ ಮೂಲಕ ಬರುತ್ತೆ. ಹೀಗೆ ಆ ನಕ್ಷತ್ರ ಅಂತ ಅಂದ ತಕ್ಷಣ ನಾವು ಎಲ್ಲೋ ಇದೆ ನಮ್ಮ ನಕ್ಷತ್ರ, ಹೆಸರು ಹೇಳ್ತೀವಿ, ವಿಶಾಖ ಅಂತೀವಿ, ಮೇಷ ಅಂತೀವಿ, ಎಲ್ಲಿದೆ ಆ ನಕ್ಷತ್ರ ರಾಶಿಗಳು ಎಲ್ಲನೂ ಕೂಡ ನಮ್ಮನ್ನು ಸದಾಕಾಲ ಕಾಪಾಡ್ತಾ ಇದೆ. ಒಂದು ನಕ್ಷತ್ರ ಎಲ್ಲ ನಕ್ಷತ್ರಗಳನ್ನು ಯೋಗದಲ್ಲಿ, ಎಲ್ಲ ಗ್ರಹಗಳನ್ನು ಯೋಗದಲ್ಲಿ, ಎಲ್ಲ ಸುತ್ತಮುತ್ತ ಇರೋ ಜನಗಳನ್ನು ನಮ್ಮ ಯೋಗದಲ್ಲಿ ಒಂದು ರಿದಮ್ನಲ್ಲಿ ಇಡೋದಕ್ಕೆ ಎಷ್ಟೆಷ್ಟು ಪ್ರಯಾಸ ಪಡ್ತಾ ಇದೆ. ನಾವು ಅಹಂಕಾರದಿಂದ ಅದನ್ನು ಆದಷ್ಟು ತಪ್ಪಿಸ್ಕೊಳ್ತಾ ಇದ್ದೀವಿ, ಅದಕ್ಕೆ ಎಗೇನ್ಸ್ಟ್ ಆಗಿ ಹೋಗ್ತಾ ಇದ್ದೀವಿ, ಗಮನಿಸಬೇಕು.